ಶಾಂತಿ. ಮುರಳಿಯ ದಿನಾಂಕ 3/9/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸತ್ಯವಾದ ಮಾರ್ಗದರ್ಶಕ ಬಂದಿದ್ದಾರೆ. ತಮಗೆ ಸತ್ಯವಾದ ಯಾತ್ರೆಯನ್ನು ಕಲಿಸಲು ತಮ್ಮ ಯಾತ್ರೆಯಲ್ಲಿ ಮುಖ್ಯವಾಗಿ ಪವಿತ್ರತೆ ಬೇಕು. ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ. ಪ್ರಶ್ನೆ: ತಾವು ಸಂದೇಶವಾಹಕನ ಮಕ್ಕಳು ಯಾವ ಒಂದು ಮಾತಿನ ವಿನಃ ಬೇರೆ ಯಾವುದೇ ಮಾತಿನಲ್ಲಿ ವಿವಾದ ಮಾಡಬಾರದು. ಉತ್ತರ: ತಾವು ಸಂದೇಶವಾಹಕನ ಮಕ್ಕಳು. ಎಲ್ಲರಿಗೂ ಇದೇ ಸಂದೇಶ ಕೊಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಈ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದೇ ಚಿಂತನೆ ಇಟ್ಟುಕೊಳ್ಳಿ. ಬಾಕಿ ಬೇರೆ ಎಲ್ಲ ಮಾತುಗಳಲ್ಲಿ ಹೋಗುವುದರಿಂದ ಲಾಭವೇನೂ ಇಲ್ಲ. ತಾವು ಕೇವಲ ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ. ಅದರಿಂದ ಅವರು ಆಸ್ತಿಕರಾಗುತ್ತಾರೆ. ಯಾವಾಗ ರಚಯಿತ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ, ಆಗ ರಚನೆಯನ್ನು ತಿಳಿದುಕೊಳ್ಳುವುದು ಸಹಜವಾಗುವುದು. ಗೀತೆ: ನಮ್ಮ ತೀರ್ಥ ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಸತ್ಯವಾದ ತೀರ್ಥವಾಸಿಗಳಾಗಿದ್ದೇವೆ. ಶಿವ ತಂದೆಗೆ ನಾವು ಮಕ್ಕಳು. ಈಗ ನಾವು ಸತ್ಯವಾದ ತೀರ್ಥಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಇದಾಗಿದೆ ಸುಳ್ಳಿನ ಖಂಡ ಅಥವಾ ಪತಿತ ಖಂಡ. ಈಗ ಸತ್ಯ ಖಂಡ ಅಥವಾ ಪಾವನ ಖಂಡದಲ್ಲಿ ಹೋಗುತ್ತಿದ್ದೇವೆ. ಮನುಷ್ಯರು ಯಾತ್ರೆ ಮಾಡಲು ಹೋಗುತ್ತಾರೆ ಅಲ್ವಾ? ಕೆಲವು ಯಾತ್ರೆಗಳು ಖಾಸಾಗಿರತ್ತೆ. ಅಲ್ಲಿ ಯಾರು ಯಾವಾಗ ಬೇಕಾದರೂ ಹೋಗಬಹುದು. ಇದು ಸಹ ಯಾತ್ರೆಯಾಗಿದೆ. ಇಲ್ಲಿ ಹೋಗೋದು ಸಹ ಯಾವಾಗ ಸ್ವಯಂ ಮಾರ್ಗದರ್ಶಕ ತಂದೆ ಬರುತ್ತಾರೆ. ಅವರು ಬರುತ್ತಾರೆ ಕಲ್ಪಕಲ್ಪದ ಸಂಗಮ ಯುಗದಲ್ಲಿ. ಇದರಲ್ಲಿ ಚಳಿ ಬಿಸಿಯ ಮಾತೇ ಇಲ್ಲ, ಪೆಟ್ಟು ತಿನ್ನುವ ಮಾತಂತೂ ಇಲ್ಲ. ಇದಾಗಿದೆ ನೆನಪಿನ ಯಾತ್ರೆ. ಆ ಯಾತ್ರೆಗಳಲ್ಲಿ ಸನ್ಯಾಸಿಗಳು ಹೋಗುತ್ತಾರೆ. ಸತ್ಯ ಯಾತ್ರೆ ಮಾಡುವವರು ಯಾರಿರುತ್ತಾರೆ, ಅವರು ಪವಿತ್ರವಾಗಿರುತ್ತಾರೆ. ನಿಮ್ಮಲ್ಲಿ ಎಲ್ಲರೂ ಯಾತ್ರೆಯಲ್ಲಿದ್ದೀರಾ. ನೀವು ಬ್ರಾಹ್ಮಣರಾಗಿದ್ದೀರಾ. ಸತ್ಯವಾದ ಬ್ರಹ್ಮ ಕುಮಾರ ಕುಮಾರಿಯರು ಯಾರೆಂದಿಗೂ ಸಹ ವಿಕಾರದಲ್ಲಿ ಹೋಗುವುದಿಲ್ಲ. ಅವರು ಸತ್ಯವಾದ ಬ್ರಹ್ಮ ಕುಮಾರ ಕುಮಾರಿಯರು. ಪುರುಷಾರ್ಥವಂತೂ ಅವಶ್ಯವಾಗಿ ಮಾಡಬೇಕು. ಮನಸ್ಸಿನ ಸಂಕಲ್ಪಗಳು ಬಲೆ ಬರುತ್ತವೆ. ಮುಖ್ಯವಾಗಿರುವುದೇ ವಿಕಾರದ ಮಾತು. ಕೆಲವರು ಕೇಳ್ತಾರೆ, ನಿರ್ವಿಕಾರಿ ಬ್ರಾಹ್ಮಣರು ನಿಮ್ಮ ಬಳಿ ಎಷ್ಟು ಜನ ಇದ್ದಾರೆಂದು ಹೇಳಿ. ಇದು ಕೇಳುವ ಅವಶ್ಯಕತೆ ಇಲ್ಲ. ಈ ಮಾತುಗಳಿಂದ ನಿಮ್ಮ ಹೊಟ್ಟೆ ಏನು ತುಂಬುತ್ತೆ? ನೀವು ಯಾತ್ರೆ ಮಾಡಿ ಯಾತ್ರಿಕರಾಗಿದ್ದೀರಾ ಅಂದಾಗ ನೀವು ಯಾತ್ರೆ ಮಾಡಿ ಯಾತ್ರಿಕರಾಗಿರಿ. ನೀವು ಈ ಪರಿವಾರದಲ್ಲಿ ಬನ್ನಿ, ತಿಳಿದುಕೊಳ್ಳಿ. ಯಾತ್ರೆ ಮಾಡುವಂತಹವರು ಎಷ್ಟು ಜನ ಇದ್ದಾರೆ, ಇದು ಕೇಳುವುದರಿಂದ ಲಾಭವೇನೂ ಇಲ್ಲ. ಬ್ರಾಹ್ಮಣರಂತೂ ಕೆಲವರು ಸತ್ಯವಾಗಿರುತ್ತಾರೆ, ಇನ್ನು ಕೆಲವರು ಸುಳ್ಳು ಇರುತ್ತಾರೆ. ಇವತ್ತು ಸತ್ಯವಾಗಿರ್ತಾರೆ, ನಾಳೆ ಸುಳ್ಳಾಗ್ಬಿಡುತ್ತಾರೆ. ವಿಕಾರದಲ್ಲಿ ಹೋದರೆ ಬ್ರಾಹ್ಮಣರಾಗುವುದಿಲ್ಲ. ಮತ್ತೆ ಶೂದ್ರರಿಗೆ ಶೂದ್ರರಾಗಿಯೇ ಇರುತ್ತಾರೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ನಾಳೆ ವಿಕಾರದಲ್ಲಿ ಬಿದ್ದು ಅಸುರರಾಗುತ್ತಾರೆ. ಈಗ ಈ ಮಾತುಗಳು ಎಲ್ಲಿಯವರೆಗೆ ಕುಳಿತು ತಿಳಿಸುವುದು? ಇದರಿಂದ ಹೊಟ್ಟೆಯನ್ನು ತುಂಬುವುದಿಲ್ಲ, ಮತ್ತೆ ನಿಮ್ಮ ಬಾಯಿಯೂ ಸಹ ಸಿಹಿಯಾಗುವುದಿಲ್ಲ. ಇಲ್ಲಿ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ. ಬಾಕಿ ಅನ್ಯ ಮಾತುಗಳಲ್ಲಿ ಏನೂ ಇಟ್ಟಿಲ್ಲ. ಹೇಳಿ, ಇಲ್ಲಿ ತಂದೆಯ ನೆನಪನ್ನು ಕಲಿಸಲಾಗುವುದು. ಮತ್ತೆ ಮುಖ್ಯವಾಗಿ ಪವಿತ್ರತೆ. ಯಾರು ಇಂದು ಪವಿತ್ರರಾಗಿ ನಂತರ ಅಪವಿತ್ರರಾಗುತ್ತಾರೆ, ಅವರು ಬ್ರಾಹ್ಮಣರೇ ಅಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನ ಎಲ್ಲಿಯವರೆಗೆ ನಿಮಗೆ ಕುಳಿತು ತಿಳಿಸುವುದು? ಈ ರೀತಿ ಬಹಳಷ್ಟು ಜನ ಬೀಳುತ್ತಿರುತ್ತಾರೆ ಮಾಯೆಯ ಬಿರುಗಾಳಿಗಳಲ್ಲಿ. ಆದ್ದರಿಂದ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ. ನಾವಂತೂ ಸಂದೇಶವಾಹಕ ಶಿವ ತಂದೆಗೆ ಸಂತಾನರು. ಸಂದೇಶವನ್ನ ತಿಳಿಸುತ್ತೇವೆ. ಮೆಸೆಂಜರ್ಗೆ ಮಕ್ಕಳಾಗಿದ್ದೇವೆ. ನಿಮ್ಮೆಲ್ಲರಿಗೂ ಮೆಸೇಜ್ ಕೊಡುತ್ತೇವೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ.
ಆಗ ಈ ಯೋಗ ಅಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಇದೇ ಚಿಂತೆ ಇರಲಿ. ಬಗ್ಗೆ ಅನೇಕ ಪ್ರಶ್ನೆಗಳು ಬಹಳಷ್ಟು ಮನುಷ್ಯರು ಕೇಳುತ್ತಾರೆ. ಒಂದು ಮಾತಿನ ವಿನಃ ಬೇರೆ ಯಾವುದೇ ಮಾತುಗಳಲ್ಲಿ ಹೋಗುವುದರಿಂದ ಏನೂ ಲಾಭವೇ ಇಲ್ಲ. ಇಲ್ಲಂತೂ ಇದು ತಿಳಿದುಕೊಳ್ಳುವ ಮಾತಾಗಿದೆ. ನಾಸ್ತಿಕರಿಂದ ಆಸ್ತಿಕರು, ನಿರ್ಧಣಿಕರಿಂದ ಧಣಿಕರು ಹೇಗಾಗುವುದು? ಮತ್ತೆ ಆ ದಣಿಯಿಂದ ಶಿವ ತಂದೆಯಿಂದ ಆಸ್ತಿ ಪಡೆಯಬೇಕು. ಇದನ್ನ ಕೇಳಿ. ಬಾಕಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೇವೆ. ವಿಕಾರದ ಮಾತಿನಲ್ಲಿಯೂ ಕೂಡ ಬಹಳಷ್ಟು ಜನ ಫೇಲ್ ಆಗುತ್ತಾರೆ. ಬಹಳ ದಿನಗಳ ನಂತರ ಸ್ತ್ರೀಯನ್ನ ನೋಡುತ್ತಾರೆ. ಆ ಮಾತೇ ಕೇಳಬೇಡಿ, ಆ ಸ್ಥಿತಿ ಹೇಗಿರುತ್ತೆ ಆ ಸಮಯದಲ್ಲೆಂದು. ಕೆಲವರಿಗೆ ಶರಾಬ್ ಕುಡಿಯುವ ಅಭ್ಯಾಸವಿರುತ್ತೆ. ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ. ಶರಾಬ್ ಅಥವಾ ಬೀಡಿ ಯಾರಿಗೆ ಅಭ್ಯಾಸವಾಗಿರುತ್ತೆ ಅದಿಲ್ಲದೆ ಇರಲಾಗುವುದೇ ಇಲ್ಲ. ಮುಚ್ಚಿಟ್ಕೊಂಡು ಕದ್ದು ಮುಚ್ಚಿ ಕುಡಿತಾರೆ. ಇನ್ನೇನು ಮಾಡ್ತಾರೆ ಹೇಳಿ? ಬಹಳಷ್ಟು ಜನ ಇದ್ದಾರೆ, ಸತ್ಯವನ್ನು ಹೇಳುವುದಿಲ್ಲ, ಮುಚ್ಚಿಟ್ಟುಕೊಳ್ಳುತ್ತಾರೆ. ಬಾಬಾ ಮಕ್ಕಳಿಗೆ ಯುಕ್ತಿಗಳನ್ನು ಕಲಿಸುತ್ತಾರೆ. ಹೇಗೆ ಯುಕ್ತಿಯಿಂದ ಜವಾಬ್ ಕೊಡಬೇಕು ಎಲ್ಲರಿಗೂ ಎಂದು. ಒಬ್ಬ ತಂದೆಯ ಪರಿಚಯ ಕೊಡಬೇಕು. ಅದರಿಂದ ಮನುಷ್ಯರು ಆಸ್ತಿಕರಾಗುತ್ತಾರೆ. ಮೊದಲು ಎಲ್ಲಿಯವರೆಗೆ ಬಾಬಾರವರನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಯಾವುದೇ ಪ್ರಶ್ನೆ ಕೇಳಿದರೂ ವ್ಯರ್ಥವೇ. ಆ ರೀತಿ ತುಂಬ ಜನ ಬರ್ತಾರೆ, ಏನೂ ತಿಳಿದುಕೊಳ್ಳುವುದಿಲ್ಲ, ಕೇವಲ ಕೇಳುತ್ತಿರುತ್ತಾರೆ, ಲಾಭ ಏನು ಮಾಡಿಕೊಳ್ಳುವುದಿಲ್ಲ. ಬಾಬಾರವರಿಗೆ ಬರೆಯುತ್ತಾರೆ, 1,000 2,000 ಜನ ಬಂದರು, ಅದರಲ್ಲಿ ಒಬ್ಬರಿಬ್ಬರು ತಿಳಿದುಕೊಳ್ಳಲು ಬರುತ್ತಿದ್ದಾರೆ ಎಂದು. ಇಂತಿಂತಹವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಿರುತ್ತಾರೆ. ನಾವು ತಿಳಿದುಕೊಳ್ಳುತ್ತೇವೆ, ಅವರಿಗೆ ಪರಿಚಯ ಸಿಗಬೇಕೆಂದು. ಆದರೆ ಸಿಗುವುದಿಲ್ಲ. ಪೂರ್ತಿ ಪರಿಚಯ ಸಿಕ್ಕಿದರೆ ತಿಳಿದುಕೊಳ್ಳಬೇಕಾಗುವುದು. ಸರಿಯಾಗಿ ಹೇಳುತ್ತಿದ್ದಾರೆ ಎಂದು. ನಾವು ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಓದಿಸುತ್ತಿದ್ದಾರೆ. ಹೇಳ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿ ಇರಿ. ಯಾರು ಪವಿತ್ರವಾಗಿ ಇರುವುದಿಲ್ಲ ಅವರು ಬ್ರಾಹ್ಮಣರೇ ಅಲ್ಲ, ಶೂದ್ರರು. ಯುದ್ಧದ ಮೈದಾನವಾಗಿದೆ. ವೃಕ್ಷ ವೃದ್ಧಿ ಆಗುತ್ತಾ ಇರುವುದು. ಬಿರುಗಾಳಿಗಳು ಸಹ ಬರುತ್ತಿರುತ್ತವೆ. ಬಹಳಷ್ಟು ಎಲೆಗಳು ಉದುರಿ ಹೋಗುತ್ತಿರುತ್ತವೆ. ಯಾರು ಕುಳಿತು ಇದೆಲ್ಲ ಲೆಕ್ಕಾಚಾರ ಮಾಡಲಾಗತ್ತೆ? ಸತ್ಯ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆಂದು. ಯಾರು ಎಂದಿಗೂ ಶೂದ್ರರಾಗುವುದಿಲ್ಲ, ವಿಕಾರದಲ್ಲಿ ಹೋಗುವುದಿಲ್ಲ, ಅವರು ಸತ್ಯವಾದ ಬ್ರಾಹ್ಮಣರು. ಕಿಂಚಿತ್ತು ದೃಷ್ಟಿ ಹೋಗಬಾರದು. ಅಂತಿಮದಲ್ಲಿ ಕರ್ಮಾತೀತ ಅವಸ್ಥೆಯಾಗುವುದು. ದೊಡ್ಡ ಗುರಿ ಅಲ್ವಾ? ಮನಸ್ಸಿನಲ್ಲಿಯೂ ಕೂಡ ಯಾವುದೇ ವಿಕಾರ ಸಂಕಲ್ಪಗಳು ಬರಬಾರದು. ಆ ಸ್ಥಿತಿ ಅಂತಿಮದಲ್ಲಿ ತಯಾರಾಗತ್ತೆ. ಈ ಸಮಯದಲ್ಲಿ ಒಬ್ಬರಿಗೂ ಸಹ ಅಂತಹ ಸ್ಥಿತಿ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ, ಏರುಪೇರಾಗುತ್ತಿರುತ್ತಾರೆ. ಮುಖ್ಯವಾಗಿ ಕಣ್ಣುಗಳ ಮಾತು. ನಾವು ಆತ್ಮ ಆಗಿದ್ದೇವೆ, ಈ ಶರೀರದ ಮೂಲಕ ಪಾತ್ರ ಮಾಡುತ್ತಿದ್ದೇವೆ. ಈ ಅಭ್ಯಾಸ ಪಕ್ಕಾ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ರಾವಣ ರಾಜ್ಯವಿರತ್ತೆ ಅಲ್ಲಿಯವರೆಗೆ ಯುದ್ಧ ನಡೆಯುತ್ತಿರುತ್ತದೆ. ಅಂತಿಮದಲ್ಲಿ ಕರ್ಮಾತೀತ ಅವಸ್ಥೆಯಾಗುವುದು. ಮುಂದೆ ಹೋಗುತ್ತಾ ತಮಗೆ ಫೀಲಿಂಗ್ ಬರುತ್ತೆ, ತಿಳಿದುಕೊಳ್ಳುತ್ತಾ ಹೋಗುತ್ತೀರಾ. ಈಗಂತೂ ವೃಕ್ಷ ತುಂಬ ಚಿಕ್ಕದಾಗಿದೆ, ಬಿರುಗಾಳಿ ಬರುತ್ತೆ, ಎಲೆಗಳು ಉದುರಿ ಹೋಗುತ್ತವೆ. ಯಾರು ಕಚ್ಚಾ ಇರುತ್ತಾರೆ ಅವರು ಬಿದ್ದು ಹೋಗುತ್ತಾರೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಿ, ನನ್ನ ಸ್ಥಿತಿ ಎಲ್ಲಿಯವರೆಗೆ ಪಕ್ಕಾ ಇದೆ, ಎಂತಹ ಸ್ಥಿತಿ ಇದೆ. ಬಾಕಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾರೆ ಆ ಮಾತುಗಳಲ್ಲಿ ಜಾಸ್ತಿ ಹೋಗಲೇಬೇಡಿ. ಹೇಳಿ, ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ಆ ಬೇಹದ್ದಿನ ತಂದೆ ಬಂದು ನಮಗೆ ಬೇಹದ್ದಿನ ಸುಖವನ್ನ ಕೊಡುತ್ತಾರೆ ಅಥವಾ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಅಲ್ಲಿ ಸುಖವೇ ಸುಖವಿರುವುದು. ಎಲ್ಲಿ ಮನುಷ್ಯರಿರುತ್ತಾರೆ ಅದಕ್ಕೆ ಪ್ರಪಂಚ ಎಂದು ಹೇಳಲಾಗುವುದು. ನಿರಾಕಾರಿ ಪ್ರಪಂಚದಲ್ಲಿ ಆತ್ಮರೇ ಇರ್ತಾರೆ ಅಲ್ವಾ? ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಆತ್ಮ ಹೇಗೆ ಬಿಂದುವಾಗಿದೆ ಎಂದು. ಇದನ್ನು ಸಹ ಹೊಸಬರಿಗೆ ಕೂಡಲೇ ತಿಳಿಸಬಾರದು. ಮೊಟ್ಟ ಮೊದಲು ತಿಳಿಸಬೇಕು. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡುತ್ತಾರೆ. ಭಾರತ ಪಾವನವಾಗಿತ್ತು, ಈಗ ಪತಿತ ಆಗಿದೆ.
ಕಲಿಯುಗದ ನಂತರ ಸತ್ಯಯುಗ ಬರಲಿದೆ. ಬೇರೆ ಯಾರೂ ಸಹ ತಿಳಿಸಲಾಗುವುದಿಲ್ಲ. ನೀವು ಬ್ರಹ್ಮ ಕುಮಾರ ಕುಮಾರಿಯರ ವಿನಃ. ಇದು ಹೊಸ ರಚನೆಯಾಗಿದೆ. ತಂದೆ ಓದಿಸುತ್ತಿದ್ದಾರೆ. ಈ ತಿಳುವಳಿಕೆ ಬುದ್ಧಿಯಲ್ಲಿ ಇರಬೇಕು. ಯಾವುದೇ ಕಷ್ಟದ ಮಾತಂತೂ ಇಲ್ಲ. ಆದರೆ ಮಾಯೆ ಮರೆಸುತ್ತದೆ, ವಿಕರ್ಮಗಳನ್ನು ಮಾಡಿಸುತ್ತದೆ. ಅರ್ಧ ಕಲ್ಪದಿಂದ ವಿಕರ್ಮ ಮಾಡಿರುವ ಅಭ್ಯಾಸವಾಗಿದೆ. ಎಲ್ಲ ಅಸುರಿ ಅಭ್ಯಾಸಗಳನ್ನು ಈಗ ಅಳಿಸಬೇಕು. ಬಾಬಾ ಸ್ವಯಂ ಹೇಳುತ್ತಾರೆ, ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ. ಕರ್ಮಾತೀತ ಅವಸ್ಥೆಯನ್ನು ಪಡೆಯುವುದರಲ್ಲಿ ಬಹಳ ಸಮಯವಿಡಿಸುವುದು. ಬ್ರಾಹ್ಮಣರು ಅಂದರೆ ಬಿ ಕೇಸು ಎಂದಿಗೂ ವಿಕಾರದಲ್ಲಿ ಹೋಗಬಾರದು. ಯುದ್ಧದ ಮೈದಾನದಲ್ಲಿ ನಡೆಯುತ್ತಾ ಕೆಲವರು ಸೋಲುತ್ತಾರೆ. ಈ ಪ್ರಶ್ನೆಗಳಿಂದ ಯಾವ ಲಾಭ ಇಲ್ಲ. ಅಂದರೆ ಎಷ್ಟು ಜನ ಬಿ ಕೇಸ್ ಇದ್ದಾರೆ, ಯಾರು ವಿಕಾರದಲ್ಲಿ ಹೋಗಲ್ವಾ, ಎಲ್ಲರೂ ಧಾರಣೆ ಮಾಡ್ಕೊಳ್ತಾರೆ, ಇದೇನೇನೋಕ್ಕೆ ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಲ್ಲಿ ಹೋಗುವುದರಿಂದ ಏನೂ ಲಾಭ ಇಲ್ಲ. ಮೊದಲು ತಮ್ಮ ತಂದೆಯನ್ನು ನೆನಪು ಮಾಡಿರಿ. ಶಿವ ತಂದೆ ಕಲ್ಪದ ಮೊದಲಿನಂತೆ ನಮಗೆ ಆಜ್ಞೆ ಕೊಟ್ಟಿದ್ದಾರೆ, ಆಜ್ಞೆ ಮಾಡ್ತಿದ್ದಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ. ಇದು ಅದೇ ಯುದ್ಧವಾಗಿದೆ. ತಂದೆ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಶ್ರೀಕೃಷ್ಣನ ಹೆಸರನ್ನ ಹಾಕುತ್ತಾರೆ. ತಪ್ಪಿಂದ ಸರಿ ಮಾಡುವಂತಹವರು ತಂದೆಯಾಗಿದ್ದಾರೆ. ಆದ್ದರಿಂದಲೇ ಅವರಿಗೆ ಸತ್ಯ ಎಂದು ಹೇಳಲಾಗುತ್ತೆ ಅಲ್ವಾ. ಈ ಸಮಯದಲ್ಲಿ ತಾವು ಮಕ್ಕಳೇ ಪೂರ್ತಿ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಂತೂ ದೈವಿ ಮನೆತನ ಇರುವುದು, ರಾವಣ ರಾಜ್ಯದಲ್ಲಿ ಆಸುರಿ ಮನೆತನ. ಸತ್ಯಯುಗದ ಬಗ್ಗೆ ಕ್ಲಿಯರ್ ಮಾಡಿ ತಿಳಿಸಬೇಕು. ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಆ ಕಡೆ ದೇವತೆಗಳು, ಈ ಕಡೆ ಅಸುರರಿದ್ದಾರೆ. ಬಾಕಿಯವರ ಯುದ್ಧವೇನೂ ಆಗುವುದಿಲ್ಲ. ಯುದ್ಧ ತಾವು ಬ್ರಾಹ್ಮಣರು ವಿಕಾರಗಳ ಜೊತೆ ಮಾಡುತ್ತೀರಾ. ಇದಕ್ಕೂ ಸಹ ಯುದ್ಧ ಎಂದು ಹೇಳುವುದಿಲ್ಲ. ಎಲ್ಲದಕ್ಕಿಂತ ದೊಡ್ಡ ವಿಕಾರವಾಗಿದೆ ಕಾಮ ವಿಕಾರ. ಇದು ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ. ಈ ವಿಷಯದ ಮೇಲೆಯೇ ಅಬಲೆಯರು ಪೆಟ್ಟು ತಿನ್ನುತ್ತಾರೆ. ವಿಕಾರದ ವಿಷಯದ ಕಾರಣದಿಂದಾಗಿ ಪೆಟ್ಟು ತಿನ್ನುತ್ತಾರೆ. ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ. ಮುಖ್ಯ ಮಾತಾಗಿದೆ ಪವಿತ್ರತೆ. ಪುರುಷಾರ್ಥ ಮಾಡುತ್ತಾ ಬಿರುಗಾಳಿ ಬರುತ್ತಾ ನಿಮ್ಮ ಗೆಲುವು ಆಗ್ಬಿಡತ್ತೆ. ಮಾಯೆ ಸುಸ್ತಾಗತ್ತೆ. ಕುಸ್ತಿಯಲ್ಲಿ ಪಹಲ್ವಾನ್ ಯಾರಿರುತ್ತಾರೆ ಅವರು ತಕ್ಷಣ ಎದುರಿಸ್ತಾರೆ ಅಲ್ವಾ. ಅವರ ಕೆಲಸವೇ ಅದಾಗಿರುತ್ತೆ. ಒಳ್ಳೆಯ ರೀತಿ ಯುದ್ಧ ಮಾಡಿ ವಿಜಯ ಆಗುವಂಥದ್ದು ಅವರ ವ್ಯಾಪಾರವೇ ಅದಾಗಿರುತ್ತೆ. ಪೆಹಲ್ವಾನ್ ಯಾರಿರ್ತಾರೆ ಅವರದ್ದು ತುಂಬ ಹೆಸರಾಗತ್ತೆ, ಇನಾಮ್ ಸಿಗತ್ತೆ, ಅವರಿಗೆ ಬಹುಮಾನ ಸಿಗತ್ತೆ. ನಿಮ್ಮದು ಇದಾಗಿದೆ ಗುಪ್ತವಾದಂತಹ ಮಾತು. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರು ಪವಿತ್ರವಾಗಿದ್ದೆವು, ಈಗ ಅಪವಿತ್ರರಾಗಿದ್ದೇವೆ, ಪುನಃ ಪವಿತ್ರರಾಗಬೇಕು. ಈ ಸಂದೇಶ ಎಲ್ಲರಿಗೂ ಕೊಡಬೇಕು. ಬೇರೆ ಯಾವುದೇ ಪ್ರಶ್ನೆ ಯಾರಾದರೂ ಕೇಳಿದ್ರೆ ನೀವು ಈ ಮಾತುಗಳಲ್ಲಿ ಹೋಗಲೇಬಾರದು. ನಿಮ್ಮದು ಆತ್ಮಿಕ ವ್ಯಾಪಾರವಾಗಿದೆ. ನಾವು ಆತ್ಮರಲ್ಲಿ ಬಾಬಾರವರು ಜ್ಞಾನವನ್ನು ತುಂಬಿದ್ದಾರೆ. ನಂತರ ಪ್ರಾರಬ್ಧವನ್ನು ಪಡೆದುಕೊಳ್ಳುತ್ತೇವೆ. ಈ ಜ್ಞಾನ ಸಮಾಪ್ತಿಯಾಗುವುದು. ಈಗ ಪುನಃ ಕಲ್ಪದ ಮೊದಲು ಮಾಡಿದ್ರು, ಈಗ ಪುನಃ ಬಾಬಾ ನಾವು ಮಕ್ಕಳಲ್ಲಿ ಜ್ಞಾನ ತುಂಬುತ್ತಿದ್ದಾರೆ. ಬಾಕಿ ನಶೆಯಲ್ಲಿ ಇರಿ, ಹೇಳಿ, ತಂದೆಯ ಸಂದೇಶ ಕೊಡುತ್ತೇವೆ. ತಂದೆಯನ್ನ ನೆನಪು ಮಾಡಿದಾಗ ತಮ್ಮೆಲ್ಲರ ಕಲ್ಯಾಣವಾಗುವುದು. ತಮ್ಮ ವ್ಯಾಪಾರವೇ ಇದಾಗಿದೆ, ಆತ್ಮಿಕ ವ್ಯಾಪಾರ. ಮೊಟ್ಟ ಮೊದಲಿನ ಮಾತಾಗಿದೆ, ತಂದೆಯನ್ನ ತಿಳಿದುಕೊಳ್ಳಿ. ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ. ಬೇರೆ ಯಾವುದೇ ಪುಸ್ತಕವನ್ನು ತಿಳಿಸುವ ಅವಶ್ಯಕತೆ ಇಲ್ಲ. ಅವರು ಯಾರೆಲ್ಲ ಡಾಕ್ಟರ್ ಆಫ್ ಫಿಲಾಸಫಿ ಏನೆಲ್ಲ ಆಗ್ತಾರೆ ಅವರು ಪುಸ್ತಕಗಳನ್ನು ಓದುತ್ತಾರೆ. ಭಗವಂತ ಅಂತೂ ಜ್ಞಾನಪೂರ್ಣ ಆಗಿದ್ದಾರೆ. ಅವರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಅವರೇನು ಓದ್ತಾರೇನು? ಅವರು ಓದಿ ಹೇಳುವ ಅವಶ್ಯಕತೆ ಇಲ್ಲ. ಅವರಂತೂ ಎಲ್ಲ ವೇದ ಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನ ಪಾತ್ರವೇ ಆಗಿದೆ ನಿಮಗೆ ಜ್ಞಾನವನ್ನು ತಿಳಿಸುವುದು. ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸವನ್ನು ಯಾರೂ ತಿಳಿಸಲಾಗುವುದಿಲ್ಲ.
ಇದಾಗಿದೆ ಜ್ಞಾನದ ವಿದ್ಯಾಭ್ಯಾಸ. ಭಕ್ತಿಗೆ ಜ್ಞಾನ ಎಂದು ಹೇಳುವುದಿಲ್ಲ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ವಿಶ್ವದ ಭೂಗೋಳ ಚರಿತ್ರೆ ಅವಶ್ಯವಾಗಿ ಪುನರಾವರ್ತನೆ ಆಗುವುದು. ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚ ಅವಶ್ಯವಾಗಿ ಬರಬೇಕು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ಪುನಃ ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಈ ಮಾತಿನ ಮೇಲೆ ಜೋರ್ ಕೊಡಬೇಕು. ಬಾಬಾರವರಿಗೆ ಗೊತ್ತು, ಬಹಳಷ್ಟು ಜನ ಒಳ್ಳೊಳ್ಳೆಯ ಪ್ರಸಿದ್ಧವಾಗಿರುವ ಮಕ್ಕಳು ಈ ನೆನಪಿನ ಯಾತ್ರೆಯಲ್ಲಿ ಬಹಳ ಬಲಹೀನರಿದ್ದಾರೆ. ಮತ್ತು ಯಾರು ಪ್ರಸಿದ್ಧರೇ ಇಲ್ಲ, ಬಂಧನದಲ್ಲಿರುವವರಿದ್ದಾರೆ, ಬಡ ಮಕ್ಕಳಿದ್ದಾರೆ, ಅವರು ನೆನಪಿನ ಯಾತ್ರೆಯಲ್ಲಿ ತುಂಬ ಇರುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ, ನಾನು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನನ್ನನ್ನು ನೆನಪು ಮಾಡಿರಿ. ಆಂತರಿಕದಲ್ಲಿ ತುಂಬ ಹರ್ಷಿತವಾಗಿ ಇರಿ. ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಎಷ್ಟು ಖುಷಿ ಇರಬೇಕು. ಬಾಬಾ ಹೇಳುತ್ತಾರೆ, ನೀವು ಪವಿತ್ರ ಆತ್ಮರಾಗಿದ್ದೀರಿ. ನಂತರ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತರಾಗಿದ್ದೀರಾ. ಈಗ ಪುನಃ ಪವಿತ್ರರಾಗಬೇಕು. ಮತ್ತೆ ಅದೇ ದೈವಿ ಪಾತ್ರವನ್ನು ಅಭಿನಯಿಸಬೇಕು. ತಾವು ದೈವಿ ಧರ್ಮದವರಲ್ವಾ? ತಾವೇ 84 ಜನ್ಮಗಳ ಚಕ್ರವನ್ನ ಸುತ್ತಿದ್ದೀರಾ. ಎಲ್ಲ ಸೂರ್ಯವಂಶದವರು 84 ಜನ್ಮ ಪಡೆಯುವುದಿಲ್ಲ, ನಂತರವೂ ಸಹ ಬರುತ್ತಿರುತ್ತಾರಲ್ವಾ? ಇಲ್ಲ ಅಂದ್ರೆ ತಕ್ಷಣ ಎಲ್ಲರೂ ಬರಬೇಕಾಗತ್ತೆ. ಬೆಳಗ್ಗೆ ಎದ್ದು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು, ಅಂದ್ರೆ ಚಿಂತನೆ ಮಾಡಬೇಕು, ಆಗ ಅರ್ಥ ಆಗತ್ತೆ. ತಾವು ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಬೇಕು. ಶಿವ ತಂದೆ ಮಾಡುವುದಿಲ್ಲ. ಅವರಂತೂ ಹೇಳುತ್ತಾರೆ, ಡ್ರಾಮಾನುಸಾರವಾಗಿ ಏನೆಲ್ಲ ತಿಳಿಸುತ್ತಿದ್ದೇನೆ, ಆ ರೀತಿ ತಿಳ್ಕೊಳ್ಳಿ. ಹೇಗೆ ಕಲ್ಪದ ಮೊದಲು ಏನು ತಿಳಿಸಲಾಗಿತ್ತೋ ಅದನ್ನೇ ತಂದೆ ಈಗ ತಿಳಿಸುತ್ತಿದ್ದಾರೆ. ಮಂಥನ ತಾವೇ ಮಾಡಬೇಕು. ವಿಚಾರ ಸಾಗರ ಮಂಥನ ತಾವೇ ಮಾಡಬೇಕು, ತಾವೇ ತಿಳಿಸಬೇಕು, ಜ್ಞಾನ ಎಲ್ಲರಿಗೂ ಕೊಡಬೇಕು. ಈ ಬ್ರಹ್ಮ ಬಾಬಾರವರು ಸಹ ಮಂಥನ ಮಾಡುತ್ತಾರೆ. BKS ತಾವೆಲ್ಲರೂ ಮಂಥನ ಮಾಡಬೇಕು. ಶಿವ ತಂದೆ ಮಾಡುವ ಅವಶ್ಯಕತೆ ಇಲ್ಲ. ಮುಖ್ಯ ಮಾತಾಗಿದೆ, ಯಾರ ಜೊತೆಯಲ್ಲಿಯೂ ಜಾಸ್ತಿ ವಾದ ವಿವಾದ ಮಾಡಬಾರದು. ಆರ್ಗ್ಯೂ ಶಾಸ್ತ್ರವಾದಿಗಳು ಪರಸ್ಪರದಲ್ಲಿ ತುಂಬಾ ಮಾಡುತ್ತಾರೆ. ನೀವು ಜಾಸ್ತಿ ಆರ್ಗ್ಯೂ ಅಂದ್ರೆ ವಾದ ವಿವಾದ ಮಾಡಬಾರದು. ನೀವು ಕೇವಲ ಸಂದೇಶ ಕೊಡಬೇಕು. ಮೊದಲು ಕೇವಲ ಮುಖ್ಯ ಒಂದು ಮಾತಿನ ಬಗ್ಗೆ ತಿಳಿಸಿರಿ, ನಂತರ ಬರೆಸಿರಿ. ಮೊಟ್ಟ ಮೊದಲು ಈ ಪಾಠ ಇಡಿ, ಯಾರು ಓದಿಸುತ್ತಿದ್ದಾರೆ ಅದನ್ನು ಬರೆಯಿರಿ. ಈ ಮಾತನ್ನ ನೀವು ಲಾಸ್ಟಲ್ಲಿ ಹೇಳ್ತೀರಾ, ಭಗವಂತ ಓದಿಸ್ತಿದ್ದಾರೆ ಅಂತ. ಅದಕ್ಕೆ ಸಂಶಯದಲ್ಲಿ ಬಂದು ಬಿಡ್ತಾರೆ. ಅದಕ್ಕೆ ಫಸ್ಟೇ ತಿಳಿಸ್ಬೇಕು ಬಾಬರವರ ಪರಿಚಯ. ನಿಶ್ಚಯ ಬುದ್ಧಿ ಉಳ್ಳವರಿಲ್ಲದ ಕಾರಣ ತಿಳಿದುಕೊಳ್ಳುವುದೇ ಇಲ್ಲ. ಕೇವಲ ಹೇಳ್ತಾರೆ ಈ ಮಾತಂತೂ ಸರಿ ಇದೆ ಎಂದು. ಮೊಟ್ಟ ಮೊದಲು ಮುಖ್ಯ ಮಾತೇ ಇದಾಗಿದೆ. ರಚಯಿತ ತಂದೆಯನ್ನ ತಿಳಿದುಕೊಳ್ಳಿ ಮತ್ತು ರಚನೆಯ ರಹಸ್ಯವನ್ನ ತಿಳಿದುಕೊಳ್ಳಿ. ಮುಖ್ಯ ಮಾತು ಗೀತೆಯ ಭಗವಂತ ಯಾರು. ನಿಮ್ಮ ವಿಜಯವೂ ಸಹ ಇದರಲ್ಲಿಯೇ ಆಗುವುದು. ಮೊಟ್ಟ ಮೊದಲು ಯಾವ ಧರ್ಮ ಸ್ಥಾಪನೆಯಾಯಿತು? ಹಳೆಯ ಪ್ರಪಂಚವನ್ನ ಹೊಸದಾಗಿ ಮಾಡಿದವರು ಯಾರು? ತಂದೆಯೇ ಆತ್ಮರಿಗೆ ಹೊಸ ಜ್ಞಾನವನ್ನ ತಿಳಿಸುತ್ತಾರೆ. ಅದರಿಂದ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು. ತಮಗೆ ತಂದೆ ಮತ್ತು ರಚನೆಯ ಪರಿಚಯ ಸಿಕ್ಕಿದೆ. ಮೊಟ್ಟ ಮೊದಲು ತಂದೆಯ ಪರಿಚಯದ ಮೇಲೆ, ಆ ವಿಷಯದ ಮೇಲೆ ಪಕ್ಕಾ ಮಾಡಿಸಿರಿ. ನಂತರ ಆಸ್ತಿಯ ಬಗ್ಗೆ ತಿಳಿಸಿರಿ. ಆಸ್ತಿಯಂತೂ ಇದ್ದೇ ಇದೆ. ತಂದೆಯಿಂದಲೇ ಆಸ್ತಿ ಸಿಗುವುದು. ತಂದೆಯನ್ನ ತಿಳಿದುಕೊಳ್ಳಿ, ಆಸ್ತಿಗೆ ಹಕ್ಕುದಾರರಾಗುತ್ತೀರಾ. ಮಕ್ಕಳು ಜನ್ಮ ಪಡೆದರೆ ತಂದೆ ತಾಯಿಯನ್ನ ನೋಡುತ್ತಾರೆ, ಅಷ್ಟೇ ಪಕ್ಕ ಆಗ್ಬಿಡತ್ತೆ ಇವರೇ ನಮ್ಮಪ್ಪ ಅಮ್ಮ ಅಂತ ಹೇಳಿ. ತಾಯಿ ತಂದೆಯ ವಿನಃ ಬೇರೆ ಯಾರ ಹತ್ರ ಹೋಗೋದಿಲ್ಲ ಮಗು, ಏಕೆಂದ್ರೆ ತಾಯಿಯಿಂದ ಹಾಲು ಸಿಗತ್ತೆ. ಇಲ್ಲಿಯೂ ಸಹ ಬಾಬ್ರೂರಿಂದ ಜ್ಞಾನದ ಹಾಲು ಸಿಗುತ್ತಿದೆ. ತಂದೆ ತಾಯಿ ಇವರೇ ಅಲ್ವಾ? ಇದು ಬಹಳ ಸೂಕ್ಷ್ಮ ಮಾತಾಗಿದೆ. ಬೇಗ ಯಾರು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು.
ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಎಂದಿಗೂ ಪತಿತರಾಗುವ ಸಂಕಲ್ಪ ಮನಸ್ಸಿನಲ್ಲಿಯೂ ಕೂಡ ಬರಬಾರದು. ಕಿಂಚಿತ್ತು ದೃಷ್ಟಿ ಎಲ್ಲಿಯೂ ಹೋಗಬಾರದು. ಅಂತಹ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಎಂದಿಗೂ ಶೂದ್ರರು ಅಂದರೆ ಪತಿತರಾಗುವ ಸಂಕಲ್ಪ ವಿಚಾರ ಮನಸ್ಸಿನಲ್ಲಿಯೂ ಬರಬಾರದು. ಕಿಂಚಿತ್ತು ದೃಷ್ಟಿಯಲ್ಲೂ ಹೋಗಬಾರದು. ಅಂತಹ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ಎರಡನೇದು, ತಂದೆ ಏನು ಓದಿಸುತ್ತಿದ್ದಾರೆ ಅದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಬುದ್ಧಿಯಲ್ಲಿ ಆ ತಿಳುವಳಿಕೆ ಇಟ್ಟುಕೊಳ್ಳಬೇಕು. ಯಾವುದೇ ವಿಕರ್ಮ ಮಾಡುವ ಆಸುರಿ ಅಭ್ಯಾಸಗಳೇನೆಲ್ಲ ಆಗಿವೆ ಅವೆಲ್ಲವನ್ನ ಅಳಿಸಬೇಕು. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಪವಿತ್ರತೆಯ ಶ್ರೇಷ್ಠ ಗುರಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಿರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ. ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಿರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ. ವರದಾನದ ವಿಶ್ಲೇಷಣೆ, ವರ್ತಮಾನ ಸಮಯದಲ್ಲಿ ಅಲ್ಪಕಾಲದ ಸುಖದ ಜೊತೆಗೆ ಚಿಂತೆ ಮತ್ತು ಭಯ ಈ ಎರಡೂ ವಸ್ತುಗಳು ಇದ್ದೇ ಇದೆ. ಎಲ್ಲಿ ಚಿಂತೆ ಇರುತ್ತೆ ಅಲ್ಲಿ ಸುಖ ಇರಲು ಸಾಧ್ಯವಿಲ್ಲ. ಎಲ್ಲಿ ಭಯ ಇರುತ್ತೆ ಅಲ್ಲಿ ಶಾಂತಿ ಇರ್ಲಿಕ್ಕಾಗಲ್ಲ. ಅಂದಾಗ ಸುಖದ ಜೊತೆ ಈ ದುಃಖ ಅಶಾಂತಿಯ ಕಾರಣವೂ ಸಹ ಇದ್ದೇ ಇದೆ. ಆದರೆ ತಾವು ಸರ್ವಶಕ್ತಿಗಳ ಖಜಾನೆಗಳಿಂದ ಸಂಪನ್ನರು, ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು, ದುಃಖದ ಕಾರಣಗಳನ್ನು ನಿವಾರಣೆ ಮಾಡುವವರಾಗಿದ್ದೀರಾ. ಪ್ರತಿ ಸಮಸ್ಯೆಯನ್ನ ಸಮಾಧಾನ ಮಾಡುವಂತಹ ಸಮಾಧಾನ ಸ್ವರೂಪರಾಗಿದ್ದೀರಾ. ಆದ್ದರಿಂದ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಿರಿ. ಯಾವುದೇ ಸಮಸ್ಯೆ ನಿಮ್ಮ ಎದುರುಗಡೆ ಆಟವಾಡಲು ಬರುತ್ತೆ, ಭಯಪಡಿಸಲು ಅಲ್ಲ. ಸ್ಲೋಗನ್, ತಮ್ಮ ವೃತ್ತಿಯನ್ನ ಶ್ರೇಷ್ಠ ಮಾಡಿಕೊಂಡಾಗ ತಮ್ಮ ಪ್ರವೃತ್ತಿ ಸ್ವತಃವಾಗಿ ಶ್ರೇಷ್ಠವಾಗತ್ತೆ. ವೃತ್ತಿ ಶ್ರೇಷ್ಠ ಮಾಡಿಕೊಂಡಾಗ ಪ್ರವೃತ್ತಿಯು ಕೂಡ ಸ್ವತಃವಾಗಿ ಶ್ರೇಷ್ಠವಾಗತ್ತೆ. ಅವ್ಯಕ್ತ ಇಶಾರೆ, ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ. ಸಮಯ ಪ್ರಮಾಣವಾಗಿ ಈಗ ಸರ್ವ ಬ್ರಾಹ್ಮಣರು ಆತ್ಮರನ್ನ ಸಮೀಪ ತರುತ್ತಾ ಜ್ವಾಲಾ ಸ್ವರೂಪದ ವಾಯುಮಂಡಲ ನಿರ್ಮಾಣ ಮಾಡುವ ಸೇವೆ ಮಾಡಿರಿ. ಅದಕ್ಕಾಗಿ ಬಲೆ ಬಟ್ಟಿಗಳು ಮಾಡಿರಿ. ಪರಸ್ಪರದಲ್ಲಿ ಸಂಘಟಿತವಾಗಿ ಆತ್ಮಿಕ ಸಂಭಾಷಣೆ ಮಾಡಿರಿ. ಆದರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿ ಮತ್ತು ಮಾಡಿಸಿರಿ. ಈ ಸೇವೆಯಲ್ಲಿ ತೊಡಗಿರಿ. ಆಗ ಚಿಕ್ಕ ಚಿಕ್ಕ ಮಾತುಗಳು ಸಹಜವಾಗಿ ಪರಿವರ್ತನೆ ಆಗುತ್ತವೆ. ಓಂ ಶಾಂತಿ.